ಶಾಲೆಗೆ ಇನ್ನೂ ಏನು ಬಾಕಿ ಇದೆಯೋ ಗೊತ್ತಿಲ್ಲ. ಏರ್ ಗನ್ ಬಂದಿದೆ, ಬಟನ್ ಚಾಕು ಕೂಡ ಬಂದಿದೆ. ಹೊಸ ವರ್ಷಾಚರಣೆಯ ವೇಳೆ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಹೊಡೆದಾಟದಿಂದ ಪೋಷಕರಿಗೆ ಆತಂಕಗೊಂಡಿದ್ದಾರೆ. ಹೊರಗಡೆಯ ಹುಡುಗರನ್ನ ಕರೆಯಿಸಿ ಅಸ್ತ್ರಗಳ ಬಳಕೆಗೆ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಈ ಶಸ್ತ್ರಾಸ್ತ್ರಗಳು ರಾಯಚೂರಿನ ಜ್ಯೋತಿ ಕಾಲೋನಿಯಲ್ಲಿರುವಂತಹ ಶಾಲೆ ಇದು. ಕ್ಷುಲ್ಲಕ ಕಾರಣಕ್ಕೆ ಶಾಲೆಯ ಗೇಟ್ ಹೊರಗೆ ಹೊಡೆದಾಟವನ್ನ ಮಾಡಿದ್ದಾರೆ. ಓರ್ವ ವಿದ್ಯಾರ್ಥಿಯ ಕೈ ಬೆರಳಿಗೆ ಗಾಯವಾಗಿದೆ. ಓದಿ ಅಂತ ಶಾಲೆ ಕಳಿಸ್ತಾರೋ ಅಥವಾ ಹೊಡೆದಾಡಿ ಅಂತ ಶಾಲೆ ಕಳಿಸ್ತಾರೋ. ಇಲ್ಲಿ ಬೇರೆ ಹುಡುಗರ ಜೊತೆಗೆ ಗೆಳೆತನ ಇದೆ ಅಂತ ಹೇಳ್ಬಿಟ್ಟು ಆ ಗುಂಡಾಗಳನ್ನು ಕರ್ಸ್ಕೊಂಡ್ಬಂದ್ಬಿಟ್ಟು ಶಾಲೆಯ ಮುಂದೆ ಹೊಡೆದಾಡುವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಏನು ಹೇಳೋಣ? ಇವರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಶಿಕ್ಷಣ ಅಂತ, ಯಾವ ಮಟ್ಟಕ್ಕೆ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋದು ಎಲ್ಲವೂ ಕೂಡ ಚಿತ್ರಗಳನ್ನು, ಮೂವಿಗಳನ್ನು, ಫಿಲ್ಮ್ಗಳನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಹಾಳಾಗ್ತಾ ಇರೋದ್ರಲ್ಲಿ ಅನುಮಾನನೇ ಇಲ್ಲ. 80 to 90% ಮೂವಿಗಳಲ್ಲಿ ತೋರಿಸುವಂತಹ ಚಿತ್ರಗಳಿದೆಯಲ್ಲ, ಚಾಕು ಹಿಡ್ಕೊಂಡು ಬರೋದು, ಏರ್ ಗನ್ ಹಿಡ್ಕೊಂಡು ಬರೋದು, ಏನು ಹೀರೋಯಿಸಮ್ ಇರುತ್ತಲ್ಲ, ಅದನ್ನು ರಿಯಲ್ ಲೈಫಲ್ಲೂ ನಾವು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ವಿದ್ಯಾರ್ಥಿಗಳು ಹಾಳಾಗ್ತಾ ಇರೋದು. ಅದರ ಹಣೆ ಬರ ಇವತ್ತು ಶಾಲೆಗಳಲ್ಲೂ ನೋಡಬೇಕಾಗಿದೆ. ಇಷ್ಟು ದಿನ ಕಾಲೇಜ್ ಇತ್ತು, ಈಗ ಶಾಲೆಗಳಲ್ಲೂ ಇದೆ. ಸ್ಕೂಲಿಗೆ ಇನ್ನ ಬಂದಾರಿ, ಇದು ಹೊರಲಿದ್ದ ಇನ್ನ ಇವ್ರಿಗೇನು ಗೊತ್ತಿಲ್ಲ ರೀ ಸ್ಕೂಲ್ವರ್ಗ. ಇಲ್ಲಿ ಬಂದರೆ ಬರೋದದು ಚಾಕು ತಗೊಂಡು ಹುಡುಗ ಹಾಕಕ್ ಹೋಗ್ಯಾರಂತ್ರಿ. ಅದು ಕೈಗೆ ಏಟ್ ಬಿದ್ದೈತ್ರಿ, ಗನ್ನು ತಗೊಂಬಂದ್ರಿ. ಅಷ್ಟಾಗೆ ನಮ್ಮ ಹುಡುಗ ಫೋನ್ ಮಾಡೇನ್ರಿ. ನಮಗ್ ಗೊತ್ತಿಲ್ರಿ, ಸ್ಕೂಲ್ ಹುಡುಗ ಏನು ಗೊತ್ತಿಲ್ಲ ಸರ್, ಅಷ್ಟೇ, ಇನ್ನೇನು ಗೊತ್ತಿಲ್ಲ. ನಮ್ಮ ಹುಡುಗ ಫೋನ್ ಮಾಡಿದ್ರೆ ಬಂದಿರಿ ಅಷ್ಟೇ ರೀ. ಅವೆಲ್ಲ ತಗೊಂಡಾರಿ ಪೊಲೀಸರು. ಆಯ್ತ್ರಿ, ಕರ್ಕೊಂಡು ಹೋಗ್ರಿ. 9th ರೀ ನಮ್ಮ ಹುಡುಗ. ಹೊರಗಿನ ಹುಡುಗರ್ರಿ. ಪ್ರಿನ್ಸಿಪಲ್ ಏನಂದಿಲ್ರಿ, ಮಾತಾಡಕ್ ಹೋಗ್ಯಾರಿ, ಅಲ್ಲಿಗೆ ಹೋಗ್ಯಾರಿ ಅಷ್ಟೇ ರೀ, ಏನಿಲ್ಲ. ಸ್ಕೂಲಿಗೆ ಇನ್ನ ಬಂದಾರಿ, ಇದು ಹೊರಲಿದ್ದ ಇನ್ನ ಇವ್ರಿಗೇನು ಗೊತ್ತಿಲ್ಲ ರೀ ಸ್ಕೂಲ್ವರ್ಗ. ಇಲ್ಲಿ ಬಂದರೆ ಬರೋದದು ಚಾಕು ತಗೊಂಡು ಹುಡುಗ ಹಾಕಕ್ ಹೋಗ್ಯಾರಂತ್ರಿ. ಅದು ಕೈಗೆ ಏಟ್ ಬಿದ್ದೈತ್ರಿ, ಗನ್ನು ತಗೊಂಬಂದ್ರಿ. ಅಷ್ಟಾಗೆ ನಮ್ಮ ಹುಡುಗ ಫೋನ್ ಮಾಡೇನ್ರಿ. ನಮಗ್ ಗೊತ್ತಿಲ್ರಿ, ಸ್ಕೂಲ್ ಹುಡುಗ ಏನು ಗೊತ್ತಿಲ್ಲ ಸರ್, ಅಷ್ಟೇ, ಇನ್ನೇನು ಗೊತ್ತಿಲ್ಲ. ನಮ್ಮ ಹುಡುಗ ಫೋನ್ ಮಾಡಿದ್ರೆ ಬಂದಿರಿ ಅಷ್ಟೇ ರೀ. ಅವೆಲ್ಲ ತಗೊಂಡಾರಿ ಪೊಲೀಸರು. ಆಯ್ತ್ರಿ, ಕರ್ಕೊಂಡು ಹೋಗ್ರಿ. 9th ರೀ ನಮ್ಮ ಹುಡುಗ. ಹೊರಗಿನ ಹುಡುಗರ್ರಿ. ಪ್ರಿನ್ಸಿಪಲ್ ಏನಂದಿಲ್ರಿ, ಮಾತಾಡಕ್ ಹೋಗ್ಯಾರಿ, ಅಲ್ಲಿಗೆ ಹೋಗ್ಯಾರಿ ಅಷ್ಟೇ ರೀ, ಏನಿಲ್ಲ. ಸ್ಕೂಲಿಗೆ ಇನ್ನ ಬಂದಾರಿ. ಹೊಸ ವರ್ಷದ ಮೊದಲನೇ ದಿನವನ್ನ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ಸಂಭ್ರಮದಿಂದ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರು ಬರಮಾಡಿಕೊಳ್ತಾರೆ. ಆದರೆ ರಾಯಚೂರಿನ ಜ್ಯೋತಿ ಕಾಲೋನಿಯಲ್ಲಿ ನಿಜಕ್ಕೂ ಕೂಡ ಒಂದು ಅಹಿತಕರ ಘಟನೆ ನಡೆದಿರುವಂತದ್ದು. ನಾವೀಗ ರಾಯಚೂರು ನಗರದ ಶ್ರೀಮಲ್ ರಿಕಬ್ ಚಂದ್ ಸುಕಾಣಿ ಪ್ರೌಢಶಾಲೆ ಬಳಿ ಇರುವಂತದ್ದು. ಈ ಶಾಲೆ ಬೆಳಗ್ಗೆ ಎಂದಿನಂತೆ ಆರಂಭ ಆಗ್ತಿದ್ದಂತ ಸಮಯದಲ್ಲೇ ವಿದ್ಯಾರ್ಥಿಗಳು ಏರ್ ಗನ್, ಚಾಕು, ಬಟನ್ ಚಾಕುಗಳನ್ನ ಹಿಡಿದುಕೊಂಡು ಹೊಡೆದಾಟಕ್ಕೆ ಮುಂದಾಯಿತು. ಅಂದ್ರೆ ಹೈಸ್ಕೂಲ್ ಹುಡುಗರು ಹೊಡೆದಾಟಕ್ಕೆ ಮುಂದಾದಂತ ಅಹಿತಕರವಾದಂತಹ ಮತ್ತು ಏನು ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಘಟನೆ ಇಲ್ಲಿ ನಡೆದಿರುವಂತದ್ದು. ನಿಜಕ್ಕೂ ಇದರಿಂದ ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ. ಜೊತೆಗೆ ಏನು ಈಗಾಗಲೇ ಇಲ್ಲಿನ ಆಡಳಿತ ಮಂಡಳಿ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಹಿಂದೇಟಾಗ್ತಾ ಇದೆ. ಶಾಲೆಯ ಆವರಣದ ಹೊರಗಡೆ ಅಂದ್ರೆ ಗೇಟ್ ಮುಂದೆಯೇ ನಡೆದಿರುವಂತದ್ದು. ನಾವೇನೀಗ ಗೇಟ್ ಮುಂದೆ ನಿಂತಿದ್ದೀವಿ, ಇದೇ ಜಾಗದಲ್ಲಿ ಗಲಾಟೆ ನಡೆದಿರುವಂತದ್ದು. ಹಾಗೆ ಮುಂದೆ ಹೋದ್ರೆ ಒಂದು ಸರ್ಕಲ್ ಬರುತ್ತೆ, ಆ ಒಂದು ಸರ್ಕಲ್ ನಲ್ಲಿ ಏನೋ ಹುಡುಗರು ಹೊಡೆದಾಟವನ್ನ ಮಾಡಿರುವಂತದ್ದು. ಒಂದು ಏನು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಹೋರಾಟವನ್ನು ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಆ ಒಂದು ಅಲರ್ಟ್ ಅನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಜನರಿಗೆ ಎಚ್ಚರಿಕೆಯನ್ನ ಮೂಡಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆದ್ರೆ ನಿಜಕ್ಕೂ ಏನು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿರುವುದು ಅವರ ಪೋಷಕರಲ್ಲಿ ಆತಂಕವನ್ನ ಹೆಚ್ಚಿಸಿರುವಂತದ್ದು. ಹೊಸ ವರ್ಷದ ಮೊದಲ ದಿನ ಈ ತರ ಒಂದು ಅಹಿತಕರ ಘಟನೆ ನಡೆದಿರುವಂತದ್ದು. ಯಾವ ಕಾರಣಕ್ಕೆ ವಿದ್ಯಾರ್ಥಿಗಳು ಹೊಡೆದಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಅದು ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಮಾಡಿಕೊಂಡಿರುವಂತದ್ದು. ಜೊತೆಗೆ ಹೊರಗಡೆಯ ವಿದ್ಯಾರ್ಥಿಗಳು ಇಲ್ಲಿ ಗಲಾಟೆಗೆ ಬಂದಿರುವಂತದ್ದು ನಿಜಕ್ಕೂ ಆತಂಕವನ್ನ ಸೃಷ್ಟಿಸಿದೆ. ಈ ಒಂದು ಘಟನೆ ಹಿನ್ನೆಲೆ ಈಗಾಗಲೇ ಪೊಲೀಸರು ವಿಚಾರಣೆಯನ್ನು ಕೂಡ ಆರಂಭಿಸಿದ್ದಾರೆ. ಆ ಹುಡುಗರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಪೋಷಕರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಈ ಒಂದು ವಾತಾವರಣ ಏನಿದೆ ಈ ಸುತ್ತಮುತ್ತಲ ಏರಿಯಾದಲ್ಲೂ ಕೂಡ ಒಂದು ರೀತಿಯಾದಂತಹ ಅಚ್ಚರಿ ಮತ್ತು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಇಲ್ಲಿ ಪೋಷಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ ಘಟನೆ ನಡೀತು, ಹೇಗಾಯ್ತದು? ಇಂದು ಬೆಳಗ್ಗೆ ಮುಂಜಾನೆ ಇಬ್ಬ ಪರಸ್ಪರ ವಿದ್ಯಾರ್ಥಿಗಳ ನಡುವೆ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ. ವಿದ್ಯಾರ್ಥಿಗಳ ಒಂದು ಜಗಳದ ವೈಷಮ್ಯ ಏನೋ ಗೊತ್ತಿಲ್ಲ. ಅವರು ವೆಪನ್ಸು ಮತ್ತು ಸಂಬಂಧಿಸಿದ ಏನೋ ಚಾಕು ಇಂಥವೆಲ್ಲ ಸಾಮಾನುಗಳು ಕೂಡ
ಇಲ್ಲಿ ಬಿದ್ದಿದ್ದು ನೋಡಿದೆವು ನಾವು. ಕೂಡಲೇ ಬಂದು ಇಲ್ಲ ಪೊಲೀಸರು ಮತ್ತು ಸಂಬಂಧಿಸಿದ ಎಲ್ಲ ಪೇರೆಂಟ್ಸ್ ಕೂಡ ಭಾಗವಹಿಸಿದರು. ಇಲ್ಲಿ ಇದ್ದಾಗ ಏನು ನಡೆದಿ ಅಂತ ನೋಡಿದಾಗ ಅಲ್ಲೆಲ್ಲ ವಿಪಾನ್ಸ್ ಇತ್ತು. ಅಲ್ಲಿಂದ ನೆಕ್ಸ್ಟು ಅದು ಹೌದು ಬ್ಲೇಡ್ ಇತ್ತು, ಹಾಗೆಯೇ ಮತ್ತೆ ಚಾಕು ಇತ್ತು. ಇವೆಲ್ಲವೂ ಕೂಡ ಕಣ್ಣಾರಿಕೊಂಡು ನಾವು ಮೂಕ ವಿಸ್ಮಿತರಾಗಿ ಭಾಳ ಆಶ್ಚರ್ಯ ಆದೆವು ಎಲ್ಲರೂ ಕೂಡ ಪೇರೆಂಟ್ಸ್. ಏನು ನಡೆದ ಘಟನೆ ಅಂತಂದರೆ ಪರಸ್ಪರ ವಿದ್ಯಾರ್ಥಿಗಳನ್ನು ಹೊಡಿಲಿಕ್ಕೆ ಇವರೆಲ್ಲ ಬಂದಿದ್ದರು. ಆತನ ಒಬ್ಬ ವಿದ್ಯಾರ್ಥಿ ಜೊತೆ ಇಲ್ಲೇ ಮದರ್ ಎಜುಕೇಷನ್ ಟ್ರಸ್ಟಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿ ಆತ ಏನೋ 7th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡು ಗೊತ್ತಿಲ್ಲ. ಅದು ಆತ ಏನಪ್ಪ ಅಂತಂದ್ರೆ ಆತನಿಗೆ ಇನ್ನೊಬ್ಬರು ಏನೋ ಹೊಡ್ಲಿಕ್ಕೆ ಬಂದಿದ್ದಾರೆ ಆ ವಿದ್ಯಾರ್ಥಿ ಜೊತೆ, ಮತ್ತೆ ಇಬ್ಬರು ಇನ್ಕ್ಲೂಡ್ ಆಗಿ ಮತ್ತೆ ಇಬ್ಬರು ಮೂರನ್ನು ಕೂಡ ಆತನ ಸಪಾಟಿಗಳು ಬಂದಿದ್ದರಂತೆ. ಈ ರೀತಿಯಾಗಿ ಸ್ವಲ್ಪ ಆಕಸ್ಮಿಕವಾಗಿ ಅಂಥ ಘಟನೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿದ್ದೇ ಆಗಿತ್ತಂದ್ರೆ ಏನಾಗ್ತಿತ್ತು ಪರಿಸ್ಥಿತಿ. ಇವತ್ತು ಪೇರೆಂಟ್ಸ್ ಅವ್ರ ಮನೆಯಲ್ಲಿ ಇರ್ತಾರೆ, ಏನೂ ಗೊತ್ತಿರಲ್ಲ ಮಕ್ಕಳ ಬಗ್ಗೆ ಈ ರೀತಿ ಆಗ್ತದೆ ಅಂದ್ರೆ. ಗಲಾಟೆಯಲ್ಲಿದ್ದ ಪೋಷಕ ಇದ್ದಾರೆ, ಅವ್ರನ್ನು ಕೂಡ ಕೇಳಿ ಏನಾಯ್ತು ಸರ್? ನಾವು ದುಡ್ದು ಕೇಸಿ ನಾವು ಬಡವರು ಸರ್, ನಮ್ಮ ತಮ್ಮ ಬಡವ, ಏನೋ ದುಡ್ದು ನಮ್ಮ ಹುಡುಗರನ್ನ ಕಳಿಸ್ತಿರ್ತೀವಿ ಸ್ಕೂಲ್ಗೆ ಅಂತ ಕೇಸಿ. ಏನು ಮಾಸ್ಟ್ರು ಒಂದು ಮಾತಾಡಿದ್ದಾರೆ, ಏನಂದಿದ್ದಾರೆ, ಅವನು 9th ಕ್ಲಾಸ್ ಸರ್, ನಮ್ಮ ತಮ್ಮನ ಮಗ 9th ಕ್ಲಾಸ್ ಸರ್. ಏನು ಹೆಡ್ ಮಾಸ್ಟರ್ ಹೇಳಿದಂತ ಸಣ್ಣ ಹುಡುಗ ಅವನು ಒಂದು ಡೇಟ್ ಹೊಡೆದು ಒಳ ಕಳಿಸಿಬಿಡು, ರೂಮಾಗ ಕಳಿಸಿಬಿಡು ಅಂತ ಹೇಳೇನಂತ. ಅದೇ ಸಲಗೆ ಇವರು ಅದೇ ಕಸೆಟ್ಕೊಂಡು ಕತ್ತೆಗಳು ಚಾಕ್ಗಳು ತಗೊಂಬಂದು ಇವನು ಅಟ್ಯಾಕ್ ಮಾಡಿದರೆ ಏನು ಆಯ್ತು ಅಂದ್ರೆ ನಾವು ಇರೋಕ್ಕಿಲ್ಲ ಸರ್, ನಾವು ಬಡವರು, ನಾವೆಲ್ಲನೇ ಇರ್ತೀವಿ, ಎಲ್ಲನೂ ಹೋಗಿರ್ತೀವಿ. ಇವಾಗ ಬೆಳಗಿದ್ದೀವಿ ಆಯಿತು, ಏನು ಇಲ್ಲಾಂದ್ರೆ ಏನು ಸರ್, ಯಾರು ರೆಜ್ಯುಮೆ ಸರ್? ನಮ್ಗೆ ಆ HM ಕೇಳಿದ್ರೆ HM ಏನಂತಾರ, ಟೀಸ್ ತೊಗೊಂಡು ಹೋಗ್ರಿ ಅಂತ ನಮಗೆ ಹೇಳ್ತಾರೆ ಅವರು. ನಾವು ಟೀಸ್ ತೊಗೊಂಡು ಹೋಗ್ಬೇಕು ಏನು ಸರ್? ಅವ್ರಿಗೆ ಹೇಳ್ಬೇಕು ಸರ್, ಅವ್ರಿಗೆ ಹೇಳ್ಬೇಕು ರೂಲ್ಸು ಹಾಕಿ. ನನ್ನ ಸಹೋದ್ಯೋಗಿ ವಿಜಯ್ ಜಾಗಡ್ಕಲ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಇಲ್ಲಿಯವರೆಗೂ ಕೂಡ ಕಾಲೇಜ್ಗಳಲ್ಲಿ ಈ ರೀತಿಯಾಗಿ ಚಾಕುಗಳನ್ನು ಇಟ್ಕೊಂಡು ಹೋಗುವಂಥದ್ದು, ಗಲಾಟೆ ಮಾಡ್ಕೊಳ್ಳುವಂಥದ್ದು ನೋಡ್ತಾ ಇದ್ದೀವಿ. ಸ್ಕೂಲ್ ಮಟ್ಟಕ್ಕೂ ಇದು ಹೋಗ್ತಾ ಇದೆ ಅಂತಂದ್ರೆ ಏನು ಪರ್ಟಿಕ್ಯುಲರ್ ರೀಸನ್ ಏನು ಈ ಗಲಾಟೆಗೆ? ನಿಜಕ್ಕೂ ಅರುಣ್, ಬಹಳ ಏನು ಪೋಷಕರಲ್ಲಿ ಆತಂಕವನ್ನ ಮೂಡಿಸುವಂತ ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಆ ಶಾಲೆಯ ಏನು ಗೇಟ್ ಬಳಿಯಲ್ಲೇ ಇರುವಂಥದ್ದು, ಬೆಳಗ್ಗೆ ಶಾಲೆ ಆರಂಭವಾಗುವ ಆ ಸಮಯದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಈಗ ಏನು ಪೊಲೀಸರ ಒಂದು ಬಂದೋಬಸ್ತ್ನಲ್ಲಿ ಇಲ್ಲಿ ಈಗ ಶಾಲೆಗೆ ಬಂದೋಬಸ್ತ್ನ ಒದಗಿಸಲಾಗಿದೆ. ಕಾರಣ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ಸೇರಿದ್ರು, ಜೊತೆಗೆ ಸಾರ್ವಜನಿಕರು ಕೂಡ ಸೇರಿದ್ರು. ಯಾಕಂದ್ರೆ ಈ ರೀತಿಯಾದಂಥ ಘಟನೆ ರಾಯಚೂರಿನಲ್ಲಿ ನಿಜಕ್ಕೂ ಕೂಡ ಮೊದಲು ಅಂತ ಹೇಳ್ಬೋದು. ಈಗಾಗಲೇ ನೀವು ಹೇಳ್ದಾಗೆ ಕಾಲೇಜು ಹುಡುಗರು ಈ ರೀತಿ ಗಲಾಟೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಆದರೆ ಇಲ್ಲಿ ಹೈಸ್ಕೂಲ್ನ ಹುಡುಗರು, ಅದರಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಮತ್ತು 7ನೇ ತರಗತಿಯ ವಿದ್ಯಾರ್ಥಿ ಕೂಡ ಇದರಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳನ್ನು ಕೂಡ ಈಗ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಏನು ಒಂದು ಏರ್ ಗನ್ ಇರ್ಬೋದು, ಪಂಚ್ ಇರ್ಬೋದು, ಬೆತ್ತ ಹಿಡಿದುಕೊಂಡು ಮತ್ತೆ ಬಟನ್ ಚಾಕನ್ನ ಹಿಡಿದುಕೊಂಡು ಇವೆಲ್ಲ ಅವರಿಗೆ ಅವ್ರ ಕೈಗೆ ಹೇಗೆ ಬಂದು ಅನ್ನುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸುತ್ತೆ. ನಾವೇನು ಈಗ ಈ ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೀವಿ, ಈ ಒಂದು ಸ್ಥಳದಲ್ಲೇ ಗಲಾಟೆ ನಡೆದಿರುವಂಥದ್ದು. ನಿಜಕ್ಕೂ ಕೂಡ ಸುಮಾರು ಏನು 50ರಿಂದ 60 ಜನ ಇಲ್ಲಿ ಸೇರ್ಕೊಂಡಿದ್ರು. ಅಂದರೆ ಬೇರೆ ಬೇರೆ ಜನ ಕೂಡ ಇಲ್ಲಿ ಗಾಬರಿಯಾಗಿ ಸೇರ್ಕೊಂಡಿದ್ದಂಥದ್ದು. ಆದರೆ ವಿದ್ಯಾರ್ಥಿಗಳೇನಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬೇರೆ ಕಡೆಯಿಂದ ಬಂದಂಥ ವಿದ್ಯಾರ್ಥಿಗಳು ಈ ಗಲಾಟೆಗೆ ಮುಖ್ಯವಾಗಿ ಕಾರಣ ಆಗ್ತಾರೆ. ಈ ಒಂದು ಜಾಗದಲ್ಲಿ ಏನಿದೆ ಆ ಚಾಕು ಮತ್ತೆ ಆ ಒಂದು ಏರ್ ಗನ್ ಬಿದ್ದಿದ್ದಂಥದ್ದು, ಅಂದ್ರೆ ಬೇರೆ ಕಡೆಯ ವಿದ್ಯಾರ್ಥಿಗಳು ತೆಗೆದುಕೊಂಡು ಬಂದು ಅದನ್ನ ತಂದುಕೊಟ್ಟಿದ್ರು. ಸುಮಾರು ದೂರದವರೆಗೆ ವಿದ್ಯಾರ್ಥಿಗಳು ಓಡಿದ್ರು ಕೂಡ ಅಟ್ಟಾಡಿಸಿಕೊಂಡು ಅವರನ್ನ ಒಡೆಯುವ ಪ್ರಯತ್ನಕ್ಕೆ ಮುಂದಾಗಿದ್ದು. ನಿಜಕ್ಕೂ ರಾಯಚೂರು ಮಟ್ಟಿಗಂತೂ ಇದು ದುರಂತದ ಘಟನೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.